ಎಲ್ಲರಿಗೂ ನಮಸ್ಕಾರ. ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿ ಒನ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ನಾವೇನು ಮಾಡ್ತಾ ಇದ್ದೀವಿ? ಇವತ್ತು ನಾವು 5ನೇ ತರಗತಿಯ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ ಒಂದು ಪಾಠವನ್ನು ಮಾಡ್ತಾ ಇದ್ದೀವಿ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡೂ ಅ ಲೆಸನ್ ಫ್ರಮ್ 5th ಸ್ಟ್ಯಾಂಡರ್ಡ್ ಸಿರಿ ಕನ್ನಡ. ಯಾವ ಪಾಠವನ್ನು ಮಾಡ್ತಾ ಇದ್ದೀವಿ? ಸೊ ವಿ ಆರ್ ಗೋಯಿಂಗ್ ಟು ಡೂ ಪಂಜರ ಶಾಲೆ ಫ್ರಮ್ ಬಿ.ವಿ. ಕಾರಂತರ ಪಂಜರ ಶಾಲೆ. ಸೊ ಇದು ಆ ಪಾಠ. ಓಕೆ, ಸೊ ಐ ರಿಕ್ವೆಸ್ಟ್ ಆಲ್ ದ ಚಿಲ್ಡ್ರನ್ ಟು ಟೇಕ್ ಔಟ್ ಯುವರ್ ಟೆಕ್ಸ್ಟ್ ಬುಕ್, ಪೆನ್ಸಿಲ್ ಮತ್ತು ಇಯರ್ಫೋನ್ಸ್ ತಗೊಳ್ಳಿ. ಕ್ಲೀನಾಗಿ ಕೇಳಿಸ್ಕೊಳ್ಳಿ ಪಾಠವನ್ನು. ಇದು ತುಂಬ ಸ್ವಾರಸ್ಯಕರವಾದ ಒಂದು ಕತೆ. ದಿಸ್ ಇಸ್ ಅ ವೆರಿ ನೈಸ್ ಡ್ರಾಮಾ. ಓಕೆನಾ? ಸೊ ವಿಲ್ ಲರ್ನ್. ದರ್ ಆರ್ ಮೆನಿ ಮೋರ್ ಥಿಂಗ್ಸ್ ದಟ್ ವಿಲ್ ಲರ್ನ್. ಸೊ ಪಂಜರ ಅಂದ್ರೇನು? ಇಟ್ಸ್ ಅ ಕೇಜ್. ಓಕೆ, ವಾಟ್ ಇಫ್ ಯುವರ್ ಸ್ಕೂಲ್ ಬಿಕಮ್ಸ್ ಲೈಕ್ ಅ ಕೇಜ್? ಡು ಯು ಫೀಲ್ ಲೈಕ್ ರೀಡಿಂಗ್? ಡು ಯು ಫೀಲ್ ಲೈಕ್ ವರ್ಕಿಂಗ್ ಆನ್ ಯುವರ್ ಸ್ಟಡೀಸ್? ಇಷ್ಟ ಆಗಲ್ಲ ಅಲ್ವಾ? ಎಸ್, ಅದೇ ಥರ ಕಾಡಲ್ಲಿ ಸಿಂಹ ಇದೆ. ಯು ಹ್ಯಾವ್ ಅ ಲಯನ್ ಇನ್ ದ ಫಾರೆಸ್ಟ್. ಕ್ಯಾನ್ ಯು ಪೆಟ್ ದ ಲಯನ್ ಇನ್ಸೈಡ್ ದ ಹೌಸ್? ಆಗುತ್ತಾ? ಚಾನ್ಸೇ ಇಲ್ಲ. ನೋ ವೇ. ಸೊ ಅದೇ ಥರ, ಸೊ ದಿಸ್ ಇಸ್ ಒನ್ ಆಫ್ ದ ಬ್ಯೂಟಿಫುಲ್ ಸ್ಟೋರಿ, ಪಂಜರ ಶಾಲೆ ಬೈ ಬಿ.ವಿ. ಕಾರಂತ್. ಓಕೆ, ಸೊ ಏನು ಹೇಳ್ತಿದ್ದಾರೆ ಬಿ.ವಿ. ಕಾರಂತ್ ಅವರು? ಸೊ ಬಿಫೋರ್ ಸ್ಟಾರ್ಟಿಂಗ್, ಬಿ.ವಿ. ಕಾರಂತ್ ಯಾರು? ಬಿ.ವಿ. ಕಾರಂತ್ ಅವರು ಬಂದು, ಇಸ್ ಕಂಪ್ಲೀಟ್ ನೇಮ್ ಬಂದು ಬಾಬುಕೋಡಿ ವೆಂಕಟರಮಣ ಕಾರಂತ್ ಅಂತ. ಇವರು ದಕ್ಷಿಣ ಕನ್ನಡ ಜಿಲ್ಲೆಯವರು ಆ್ಯಂಡ್ ಇವರು ಹಲವಾರು ನಾಟಕಗಳನ್ನು ಮಾಡಿದ್ದಾರೆ. ಓಕೆ, ಈ ನಾಟಕ ಬಂದು ಅವರ ಈ ಬಂಗಾಳಿ ನಾಟಕವನ್ನು ಪಂಜರ ಶಾಲೆ ಎಂದು ಕನ್ನಡಕ್ಕೆ ಅನುವಾದಿಸಿ ನಿರ್ದೇಶಿಸಿದ್ದಾರೆ. ರವೀಂದ್ರನಾಥರ ಒಂದು ಕತೆ. ಓಕೆ, ರವೀಂದ್ರನಾಥ ಠಾಗೂರ್ ಅವರ ಬಂಗಾಳಿ ನಾಟಕ. ರವೀಂದ್ರನಾಥ ಠಾಗೂರ್ ಯಾರು? ಜನಗಣಮನ ಬರ್ತಿರೋರು. ಅವರ ನಾಟಕ ಇದು ಪಂಜರ ಶಾಲೆ. ಸೊ ದಿಸ್ ಇಸ್ ಬೀನ್ ಟ್ರಾನ್ಸ್ಲೇಟೆಡ್ ಟು ಕನ್ನಡ ಬೈ ಬಿ.ವಿ. ಕಾರಂತ್. ಓಕೆನಾ? ಸೊ ಹೋಗೋಣ ಇವಾಗ ಲೆಸನ್ಗೆ. ಎಸ್, ಪಂಜರ ಶಾಲೆ. ಪಂಜರ ಶಾಲೆ ಅಂದರೆ ದ ಕೇಜ್ ಸ್ಕೂಲ್. ಏನಾಯಿತು ಪಂಜರ ಶಾಲೆಯಲ್ಲಿ? ರಾಜ ಆಜ್ಞೆ ಕೊಡ್ತಾನೆ. ಒಬ್ಬ ರಾಜ ಇರ್ತಾನೆ, ಅವನು ಆಜ್ಞೆ ಕೊಡ್ತಾನೆ. ಏನು ಕೊಟ್ಟ? ಯಾಕೆ ಕೊಟ್ಟ? ಬೆಳೆಸಿ. ವಸಂತದ ವೈಭವ. ವಸಂತದ ವೈಭವ ಅಂದರೆ ಆವಾಗ ತಾನೇ ದ ಚಿಗುರು ಹೊಡಿತಾ ಇದೆ. ವಸಂತ ಕಾಲ ಅಂದರೆ ದ ಲೀವ್ಸ್ ಆ್ಯಂಡ್ ಆಲ್ ವಿಲ್ ಬಿ ಡ್ರಾಪ್, ಇಟ್ ವಿಲ್ ಬಿ ಫಾಲನ್ ಡೌನ್. ನಾವ್ ಇಟ್ ಈಸ್ ಆಲ್ ಗ್ರೋಯಿಂಗ್. ಅಲ್ಲಿ ಚಿಗುರ್ತಾ ಇದೆ. ರಾಜೋದ್ಯಾನ, ರಾಜನ ಉದ್ಯಾನ, ರಾಜೋದ್ಯಾನ. ಉದ್ಯಾನ ಇಸ್ ಅ ಗಾರ್ಡನ್, ದ ಗಾರ್ಡನ್ ಆಫ್ ಅ ರಾಜ. ಓಕೆ, ಹಿನ್ನೆಲೆಯಲ್ಲಿ ಆಲಾಪ. ಅನಂತರ ಗಿಳಿವಿಂಡು ವಿಹರಿಸಿ ಹೊರಡಲು ಸಿದ್ಧವಾಗಿ ತಿರುವಷ್ಟರಲ್ಲಿ ಒಂದು ಗಿಳಿಮರಿ ಹಣ್ಣು ತೂಗಿ ಬಾಗಿದ ಗಿಡವೊಂದನ್ನು ಕಂಡು ಸಂತೋಷದಿಂದ ಹುಚ್ಚೆದ್ದು ಕೂಗುವುದು. ಏನಾಗುತ್ತೆ ಹಿಂದೆಗಡೆ? ಟೆಲಿಂಗ್ ಅ ಸ್ಟೋರಿ. ಏನಾಗ್ತಾ ಇದೆ? ಒಂದು ಗಿಳಿವಿಂಡು. ಗಿಳಿವಿಂಡು ಅಂದರೆ ಗಿಳಿಗಳ ಹಿಂಡು, ಅ ಗ್ರೂಪ್ ಆಫ್ ಅ ಪ್ಯಾರೆಟ್. ಏನು ಮಾಡಿದೆ? ಆರಾಮಾಗಿ ವಿಹರಿಸಿದೆ. ಅವರ್ ರೋಮಿಂಗ್ ಆರಾಮ್ಸೆ ಆ್ಯಂಡ್ ಇನ್ನೇನು ಹೊರಡ್ತಾ ಇದೆ. ಎವ್ರಿ ಒನ್ ಆರ್ ಲೀವಿಂಗ್. ಅದರಲ್ಲಿ ಒಂದು ಗಿಳಿಮರಿ, ಅ ಸ್ಮಾಲ್ ಗಿಳಿಮರಿ ಏನು ಮಾಡುತ್ತೆ? ದ ಬೇಬಿ ಮರಿ ಗಿಳಿ ಹಣ್ಣು ತೂಗಿ ಬಾಗಿದ ಗಿಡವೊಂದನ್ನು ಕೊಂಡು, ತುಂಬ ಹಣ್ಣು ಬಿಟ್ಬಿಟ್ಟಿದೆ ಗಿಡದಲ್ಲಿ, ಎಷ್ಟೊಂದು ಹಣ್ಣಿದೆ. ಅದನ್ನು ನೋಡಿ ಗಿಳಿಮರಿ ವಿಲ್ ಬಿಕಮ್ ವೆರಿ ಹ್ಯಾಪಿ. ಏನು ಮಾಡುತ್ತೆ? ಅದು ಸಂತೋಷವಾಗಿ ಹುಚ್ಚೆದ್ದು ಕುಣಿತಾ ಇದೆ. ಇಟ್ ಈಸ್ ಸೋ ಮಚ್ ಹ್ಯಾಪಿ ದಟ್ ಈಸ್ ಫೌಂಡ್ ಸೋ ಮೆನಿ ಫ್ರೂಟ್ಸ್ ಇನ್ ದ ಟ್ರೀ. ಎಷ್ಟೊಂದು ಫ್ರೂಟ್ ನೋಡ್ತಾ ಇದೆ. ಸೊ ಏನಿದು? ಗಿಳಿಮರಿ. ಬನ್ನಿ ಬನ್ನಿ ಮಧುಫಲ ತಿನ್ನಿ, ಬೇಗ ಹಾರಿ ಬನ್ನಿ. ಬನ್ನಿ ಬನ್ನಿ ಬೇಗ ಬನ್ನಿ, ಮಧುಫಲ ತಿನ್ನಿ. ಮಧುಫಲ ಅಂದ್ರೆ ಏನು? ಸ್ವೀಟ್ ಆಗಿರೋ ಹಣ್ಣು ತಿನ್ನಿ, ಬೇಗ ಹಾರಿ ಬನ್ನಿ. ಅಲ್ಲಿಯವರೆಗೆ ನಿದ್ರೆ ಮಾಡುತ್ತಿದ್ದ ಉದ್ಯಾನ ರಕ್ಷಕರು ಕೂಗಿಗೆ ಎಚ್ಚೆತ್ತು ಓಡಿ ಬಂದರು. ಅಲ್ಲಿ ತನಕ ಏನು ಮಾಡ್ತಿರ್ತಾರೆ? ದ ಉದ್ಯಾನ ರಕ್ಷಕರು ಅಂದರೆ ದ ಯಾರು ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಬಂದು ದೇ ಆರ್ ಸ್ಲೀಪಿಂಗ್. ಗಿಳಿಮರಿ ಕೂಗಿದ್ದು ಕೇಳಿ ಓಡಿ ಬರ್ತಾರೆ ರಕ್ಷಕರು. ಹಿಡಿಯಿರಿ ಬಡೀರಿ ಹಣ್ಣುಗಳ್ಳರನ್ನು ಬಡಿದೋಡಿಸಿರಿ. ಹಿಡೀರಿ ಅದನ್ನ, ಬಡೀರಿ ಅದಕ್ಕೆ, ಹೊಡೀರಿ ಅದಕ್ಕೆ, ಹೊಡೆದು ಓಡಿಸಿ ಅದನ್ನ. ಜಸ್ಟ್ ಲೆಟ್ ಇಟ್ ಗೋ ಔಟ್ಸೈಡ್ ಅಂತ ಹೇಳ್ತಾರೆ. ಗಿಳಿವಿಂಡು ಹೆದರಿ ಚಲ್ಲಾಪಿಲ್ಲಿ ಓಡತೊಡಗಿದವು. ಗಿಳಿವಿಂಡು ಏನಾಯಿತು? ಚಲ್ಲಾಪಿಲ್ಲಿಯಾಗಿ ಓಡೋಗ್ತಾ ಇದೆ ಗಿಳಿವಿಂಡು. ಆ ಕಡೆ ಈ ಕಡೆ ಓಡ್ತಾ ಇದೆ ಗಿಳಿವಿಂಡು ಚಲ್ಲಾಪಿಲ್ಲಿಯಾಗಿ. ರಕ್ಷಕರು ಕೋಲಿನಿಂದ ನೆಲ ಬಡಿಯುತ್ತಾ ಅಟ್ಟಿಸುವರು. ರಕ್ಷಕರೆಲ್ಲ ಏನು ಮಾಡ್ತಾ ಇದ್ದಾರೆ? ದೇ ಆರ್ ಪುಟಿಂಗ್ ಲೈಕ್ ದಿಸ್. ಅವ್ರ ಸ್ಟಿಕ್ಕಿಂದ ಹೊಡಿತಾ ಇದ್ದಾರೆ, ಕೆಳಗಡೆ ನೆಲನ ಬಡಿತಾ ಇದ್ದಾರೆ. ಸದೆ ಬಡಿಯಿರಿ, ಬಿಡಬೇಡಿ, ಒಂದು ಪಿಳ್ಳೆಯೂ ಹಾರಿ ಹೋಗದಿರಲಿ. ರಕ್ಷಕ ಒಬ್ಬ ಹೇಳ್ತಾನೆ, ಫಸ್ಟ್ ಒನ್ ಹೇಳ್ತಾನೆ, ಸದೆ ಬಡಿಯಿರಿ, ಹೊಡೀರಿ ಅದಕ್ಕೆ, ಒಂದು ಎಸ್ಕೇಪ್ ಆಗಬಾರ್ದು. ನಾಟ್ ಇವನ್ ಅ ಸಿಂಗಲ್ ಒನ್ ಶುಡ್ ಎಸ್ಕೇಪ್. ಹೊಡೆದಾಕಿ. ರಕ್ಷಕರ ಕೈಗಾಗಲಿ ಬಲೆಗಾಗಲಿ ಸಿಕ್ಕದೆ
ಗಿಳಿಗಳು ತಪ್ಪಿಸಿಕೊಂಡು ಹಾರಿ ಹೋದವು. ರಕ್ಷಕರ ಕೈಯಲ್ಲಿ ಒಂದು ಗಿಳಿನೂ ಸಿಕ್ಕಿಲ್ಲ, ಅವರ ಕೈಗೂ ಸಿಗಲಿಲ್ಲ, ಅವರ ಬಲೆ ಅಂದರೆ ನೆಟ್ಗೂ ಕೂಡ ಸಿಗಲಿಲ್ಲ. ಎಲ್ಲ ಗಿಳಿಗಳು ಹಾರಿ ಹೋಗ್ಬಿಡ್ತವೆ. ರಕ್ಷಕರು ಮೇಲುಸಿರು ಬಿಡುತ್ತಾ ಕುಳಿತುಕೊಳ್ಳುವರು. ದೇ ವಿಲ್ ಲೈಕ್ ಅಯ್ಯೋ ಅಂದ್ಬಿಟ್ಟು ಕೂತ್ಕೋತಾರೆ. ಮರಿಗಿಳಿಯೊಂದು ಮಾತ್ರ ಪರಿವೇ ಇಲ್ಲದೆ ಹಣ್ಣು ತಿನ್ನುವುದರಲ್ಲಿ ಮಗ್ನವಾಗಿದೆ. ಮರಿಗಿಳಿ ಮಾತ್ರ ಆರಾಮಾಗಿ ಹಣ್ಣು ತಿಂತಾ ಇದೆ, ಅದಕ್ಕೆ ಏನೂ ಗೊತ್ತಿಲ್ಲ. ಗಿಳಿಮರಿ, ಅಣ್ಣ ಅಮ್ಮ ಬನ್ನಿ ಬನ್ನಿ ಟೇಮ್ ಟೇಮ್, ಚಿಕ್ಕಪ್ಪ ದೊಡ್ಡಪ್ಪ ಹಣ್ಣು ತಿನ್ನಿ ಟೇಮ್ ಟೇಮ್, ಎಲ್ಲ ಹಣ್ಣು ನಮ್ದೇ ನಮ್ದೇ ಎಲ್ಲ ಹಣ್ಣು ಟೇಮ್ ಟೇಮ್. ದಟ್ ಸೌಂಡ್, ಗಿಳಿ ಸೌಂಡ್ ಏನು ಮಾಡುತ್ತೆ, ಎಲ್ಲಾರನ್ನೂ ಕರಿತಾ ಇದೆ. ಎಲ್ಲಾನು ನಮ್ದೇ, ಹಣ್ಣೆಲ್ಲ ನಮ್ದೇ, ಎಲ್ಲ ಬನ್ನಿ ಕಮ್ ಲೆಟ್ಸ್ ಹ್ಯಾವ್ ದ ಫ್ರೂಟ್ ಅಂತ ಕರಿತಾ ಇದೆ. ದಣಿದು ಕೂತ ರಕ್ಷಕರ ಕಿವಿ ನೆಟ್ಟಗಾಗುವುದು. ಕೂತಿದ್ರಾ ಇಷ್ಟೊತ್ತು ರಕ್ಷಕರು? ಓ, ಒಂದು ಗಿಳಿ ಇಲ್ಲೇ ಇದೆ. ರಕ್ಷಕ ಒಂದು ಹಣ್ಣುಗಳ ಇಲ್ಲೇ ಎಲ್ಲೋ ಇದ್ದಾನೆ, ಹುಡ್ಕೋ. ಹಣ್ಣುಗಳ ಅಂದ್ರೆ ಏನು? ಹಣ್ಣುಗಳನ್ನ ಕಳ್ಳತನ ಮಾಡೋನು. ದ ಥೀಫ್ ಆಫ್ ದ ಫ್ರೂಟ್ ಈಸ್ ಹಿಯರ್ ಸಮ್ವೇರ್. ಹುಡುಕಿ, ಸರ್ಚ್ ಹಿಮ್. ಗಿಳಿಮರಿ, ಟೇಮ್ ಟೇಮ್ ಬನ್ನಿ ಬನ್ನಿ, ಎಲ್ಲಾರನ್ನೂ ಕರಿತಿದೆ ಗಿಳಿಮರಿ. ರಕ್ಷಕ 2, ಅಕ್ಕೋ ತೋಟಗಳ್ಳ ಕೊನೆಗೂ ಸಿಕ್ಕ. ವಿ ಫೌಂಡ್ ಅವನ್, ಹಿಡಿಯೋ ಬಡಿಯೋ. ರಕ್ಷಕರು ಗಿಳಿನ ಸುತ್ತು ಕಟ್ಟುವರು. ರಕ್ಷಕರೆಲ್ಲ ಗಿಳಿನ ಸುತ್ತು ಬಿಡ್ತಾರೆ. ದೇ ವಿಲ್ ರೌಂಡ್ ದ ಪ್ಯಾರೆಟ್. ಓಕೆ. ರಕ್ಷಕ 1, ರಾಜನ ತೋಟ ಹಾಳು ಮಾಡ್ತಿ. ಯು ಆರ್ ಸ್ಪಾಯಿಲಿಂಗ್ ಅ ರಾಜನ ತೋಟ, ರಾಜನ ಗಾರ್ಡನ್. ರಕ್ಷಕ 2, ದೊರೆ ತೋಟದ ಹಣ್ಣು ತಿಂತಿ. ಯು ಆರ್ ಈಟಿಂಗ್ ಅ ಫ್ರೂಟ್ ಫ್ರಮ್ ದ ರಾಜನ ತೋಟ. ರಕ್ಷಕ 1, ಇವತ್ತು ನಿನಗೆ ಕೋಲು ಪೂಜೆ ಅಂದರೆ ವಿ ವಿಲ್ ಹಿಟ್ ಯು ವಿತ್ ದ ಸ್ಟಿಕ್ ಅಂತ. ಸ್ಟಿಕ್ ಅಂದರೆ ಕೋಲು. ರಕ್ಷಕ 2, ಕಿತ್ತು ಬಿಡೋಣ ರೆಕ್ಕೆ ಪುಕ್ಕ. ವಿ ವಿಲ್ ಪ್ಲಕ್ ಇಟ್ ಆಫ್ ಯುವರ್ ವೆಂಗ್ಸ್ ಅಂತ ಹೇಳ್ತಾನೆ. ರಕ್ಷಕ 1, ಮೂರ್ಖ ಗಿಳಿಯಪ್ಪ. ಯು ಆರ್ ಸಚ್ ಈಡಿಯಟ್ ಅಂಡ್ ಸ್ಟುಪಿಡ್ ಗಿಳಿಯಪ್ಪ, ಫೂಲ್ ಅಂತ ಹೇಳ್ತಾನೆ. ರಕ್ಷಕ 2, ಹೆಡ್ಡ ತುಡುಗಪ್ಪ. ಅಗೇನ್ ಸೇಮ್ ಮೀನಿಂಗೇ ಬರುತ್ತೆ. ಹೆಡ್ಡ ಅಂದರೆ ದಡ್ಡ, ಫೂಲ್ ಅಂತ. ರಕ್ಷಕ 1, ಮುಗೀತು ಇವತ್ತು ನಿನ್ನ ಕತೆ. ಯು ಆರ್ ಫಿನಿಶ್ ಟುಡೇ. ರಕ್ಷಕ 2, ತಿನ್ನೋದು ನಿಲ್ಸೋ ಗಿಳಿಪಿಳ್ಳೆ. ಯು ಜಸ್ಟ್ ಸ್ಟಾಪ್ ಈಟಿಂಗ್. ಗಿಳಿಪಿಳ್ಳೆ ಅಂದರೆ ಚಿಕ್ಕ ಗಿಳಿ. ಯು ಜಸ್ಟ್ ಸ್ಟಾಪ್ ಈಟಿಂಗ್. ರಕ್ಷಕ 1, ಗೊತ್ತೇ ನಿನಗೆ ತೋಟ ಯಾರದು? ಡು ಯು ನೋ ಹೂಸ್ ಗಾರ್ಡನ್ ಇಸ್ ದಿಸ್? ರಕ್ಷಕ 2, ನಿಮ್ಮ ತಾತಂದೆ. ಇಸ್ ಇಸ್ ಯುವರ್ ಗ್ರ್ಯಾಂಡ್ ಫಾದರ್ಸ್? ರಕ್ಷಕ 1, ನಿಮ್ಮ ಅಪ್ಪಂದೆ. ಇಸ್ ಇಟ್ ಯುವರ್ ಫಾದರ್ಸ್? ರಕ್ಷಕ 2, ನಮ್ಮ ರಾಜಂದು. ಇಟ್ಸ್ ಅವರ್ ಕಿಂಗ್ಸ್ ತೋಟ. ರಕ್ಷಕ 1, ಈ ಮರ, ಈ ಗಿಡ, ಈ ಹೂ ಹಣ್ಣು ಎಲ್ಲ ನಮ್ಮ ರಾಜಂದು. ಸೊ ಬೋತ್ ಆಫ್ ದಮ್ ದೇರ್ ಟೆಲ್, ಈ ಮರ ಗಿಡ ಹೂವು ಹಣ್ಣು ಎಲ್ಲ ನಮ್ಮ ರಾಜಂದು. ಎವ್ರಿಥಿಂಗ್ ಬಿಲಾಂಗ್ಸ್ ಟು ಅವರ್ ರಾಜ. ರಕ್ಷಕ 1, ಎಂಥ ರಾಜ ಗೊತ್ತೇ ನಿಂಗೆ? ರಾಜಾಧಿರಾಜ. ಡು ಯು ನೋ ವಾಟ್ ಕೈಂಡ್ ಆಫ್ ರಾಜ ಅವರ್ ರಾಜ ಈಸ್ ರಾಜರಿಗೆಲ್ಲ ರಾಜಾಧಿರಾಜ. ಸಾವಿರ ಸೇನೆಯ ರಾಜ. ಇಟ್ ಹ್ಯಾಸ್ ಸೋ ಮೆನಿ ಆರ್ಮಿ. 1000 ಸೇನೆಯ ರಾಜ. ಗಿಳಿಮರಿ, ಬನ್ರೋ ನಮ್ದು ಹಣ್ಣು ತಿನ್ನೋ ಒಂದೇ ಹಣ್ಣಿನ ತೋಟ. ಸಿ ದಿಸ್ ಗಿಳಿಮರಿ ಹೇಳ್ತಾ ಇದೆ, ಬನ್ನಿ ಹಣ್ಣು ತಿನ್ನಿ. ಯಾರು ಹಣ್ಣು ತಿಂತಾರೋ ಅವ್ರದೇ ತೋಟ. whoever eats the fruit, the garden belongs to them ಅಂತ ಹೇಳಿರುತ್ತೆ. ರಕ್ಷಕ 1, ಹೇ ಮರಿಪಿಳ್ಳೆ, ರಾಜನ ಭಯ ಇಲ್ವೇನೋ ನಿಂಗೆ? ಐ ಯು ನಾಟ್ ಸ್ಕ್ಯಾರ್ಡ್ ಆಫ್ ದ ರಾಜ? ರಕ್ಷಕ 2, ರಾಜ ಅಂತ ಹೋಗ್ಲಿ, ನಮ್ಮ ಭಯನೂ ಇಲ್ಲ. ಓಕೆ, ಲೀವ್ ದ ರಾಜ. ಆರ್ ಯು ನಾಟ್ ಸ್ಕ್ಯಾರ್ಡ್ ಆಫ್ ಅಸ್ ಆಲ್ಸೋ? ರಕ್ಷಕ 1, ಹೋಗ್ಲಿ, ಈ ಕೋಲಿನ ಭಯ? ಅಟ್ಲೀಸ್ಟ್ ಆರ್ ಯು ನಾಟ್ ಸ್ಕ್ಯಾರ್ಡ್ ಆಫ್ ಸೀಯಿಂಗ್ ದ ಸ್ಟಿಕ್? ರಕ್ಷಕ 2, ಹಿಡಿಯೋ ಬಲೆ ಹಾಕು, ಪುಟ್ ದ ನೆಟ್ ಅಂತ ಹೇಳ್ತಾನೆ. ಬಲೆ ಬೀಸುವರು. ಗಿಳಿಮರಿ ಬಲೆಯೊಳಗೆ ಸಿಕ್ಕಿಕೊಳ್ಳುವುದು. ದ ಗಿಳಿಮರಿ ಇಸ್ ಕಾಟ್ ಇನ್ ದ ನೆಟ್. ನೇಪಥ್ಯದಲ್ಲಿ ಮಂದಿ ಮಾಗದರ ಧ್ವನಿ. ಕ್ರಮೇಣ ಅವರು ರಂಗ ಪ್ರವೇಶಿಸುವರು. ಸೊ ಏನಾಗ್ತಾರೆ? ರಂಗ ಪ್ರವೇಶಿಸುವರು ಅಂದರೆ ದೇ ವಿಲ್ ಕಮ್ ಇನ್ ಟು ದ ಮೇನ್ ಸ್ಟೇಜ್. ಇಟ್ಸ್ ಅ ಡ್ರಾಮಾ ಮಕ್ಕಳೇ. ಓಕೆನಾ? ಬಂದಿಗಳು, ಸಾವಧಾನ ಅಂದರೆ ಅಲ್ಲಿ ಯಾರ್ಯಾರು ಇರ್ತಾರೆ, ದ ಪೀಪಲ್ ವಿಲ್ ಬಿ ಸರೌಂಡಿಂಗ್ ರಾಜ ಅಲ್ವಾ. ದೇ ವಿಲ್ ಬಿ ಲೈಕ್
ಸಾವಧಾನ ಸಾವಧಾನ ಮಹಾಕರುಣಾಳು ಖಗಮೃಗ ಕೃಪಾಳು ಗಿಡಮರ ದಯಾಳು ವಿದ್ಯಾವಂತ ಪ್ರಜ್ಞಾವಧಾನಿ ಕಣಕಣಕು ವಿದ್ಯಾದಾನಿ ವಾಚಾಳ ಪುರಾಧೀಶ್ವರ ರಾಜಾದಿರಾಜ ರಾಜ ಮಾರ್ತಾಂಡರು ದಯ ಮಾಡಿಸುತ್ತಿದ್ದಾರೆ ಭೋಪ್ಪರಾಕ್. ಸೊ ದಿಸ್ ಇಸ್ ಹೌ ದೇ ವೆಲ್ಕಮ್ ದ ರಾಜ. ರಾಜಾದಿರಾಜ ರಾಜ ಮಾರ್ತಾಂಡ ರಾಜ ಗಾಂಭೀರ್ಯ ಇದೆಲ್ಲ ಕೇಳಿದ್ದೀರಾ ಅಲ್ವಾ? ಯು ಹ್ಯಾವ್ ಇನ್ ಆಲ್ ದ ಮೋಸ್ಟ್ ಆಫ್ ದ ಮೂವಿ. ಚಂದ್ರಮುಖಿ ಮೂವಿಲೆಲ್ಲ ಬರುತ್ತಲ್ಲ, ಎಸ್ ಅದೇ ಥರನೇ. ಸೊ ದೇ ಆರ್ ಕಾಲಿಂಗ್ ಅ ರಾಜ, ದೇ ಆರ್ ಇನ್ವೈಟಿಂಗ್ ದ ರಾಜ. ರಾಜ ಈಸ್ ಎಂಟರಿಂಗ್ ದ ಪ್ಯಾಲೇಸ್ ಕೋರ್ಟ್. ಸೊ ದಿಸ್ ಇಸ್ ಹೌ ದೇ ಆರ್ ವೆಲ್ಕಮಿಂಗ್ ದ ರಾಜ. ಸಾವಧಾನ್ ಸಾವಧಾನ್ ಮಹಾಕರುಣಾಳು ಖಗಮೃಗ ಕೃಪಾಳು. ಮಹಾಕರುಣಾಳು ಅಂದರೆ ಇಟ್ಸ್ ವೆರಿ ಸಿಂಪತಿ ಮ್ಯಾನ್. ಖಗಮೃಗ ಕೃಪಾಳು, ಕರುಣಾಳು ಅಂದರೆ ಹಿ ಈಸ್ ದ ಒನ್ ಹೂ ಶೋಸ್ ದ ಸಿಂಪತಿ ಫಾರ್ ಬರ್ಡ್ಸ್ ಆ್ಯಂಡ್ ದ ಅನಿಮಲ್ಸ್. ಖಗ ಇಸ್ ಅ ಬರ್ಡ್, ಮೃಗ ಇಸ್ ಅ ಅನಿಮಲ್. ಗಿಡಮರ ದಯಾಳು, he is the one who is very sympathized with the gida and mara, trees and plants. Vidyavanta is educated. Pragnavadani is well knowledgeable person. ಕಣಕು ವಿದ್ಯಾದಾನಿ, ಏನಂತಾನೆ ಅವನು ಯಾವಾಗಲೂ ವಿದ್ಯೆಯನ್ನು ದಾನ ಮಾಡ್ತಾನೆ. ಹಿ ಈಸ್ ದ ಒನ್ ಹೂ ಗಿವ್ಸ್ ಅ ನಾಲೆಜ್ ಟು ಮೆನಿ ಪೀಪಲ್. ವಾಚಾಳ ಪುರಾಧೀಶ್ವರ ರಾಜಾದಿರಾಜ ರಾಜ ಮಾರ್ತಾಂಡರು ದಯಮಾಡಿಸುತ್ತಿದ್ದಾರೆ. ಈಸ್ ಕಮಿಂಗ್. ಗಿಳಿಮರಿ ಬಿಡಿಸಿಕೊಳ್ಳಲು ಒದ್ದಾಡುತ್ತಿದೆ. ದ ಗಿಳಿಮರಿ ಈಸ್ ಸಫರಿಂಗ್ ಇನ್ಸೈಡ್ ದ ನೆಟ್. ಟೇಮ್ ಟೇಮ್ ಎಂದು ಕಿರುಚುತ್ತಿದೆ. ಅಷ್ಟರಲ್ಲಿ ರಾಜನ ಮಂತ್ರಿ, ರಾಜನ ಅಳಿಯ, ರಾಜನ ಮಂತ್ರಿ ಇಸ್ ಅ ಮಿನಿಸ್ಟರ್, ಅಳಿಯ ಇಸ್ ಅ ಸನ್ ಇನ್ ಲಾ, ಎಲ್ಲ ಬರ್ತಾರೆ. ಗಿಳಿಮರಿ ಟೇಮ್ ಟೇಮ್. ರಾಜ ಆಶ್ಚರ್ಯದಿಂದ ನೋಡ್ತಾನೆ. ಇದೇನು ಒದರುತ್ತಿದೆ, ಏನಿದು? ಗಿಳಿಮರಿ ಟೇಮ್ ಟೇಮ್. ಯಾವ ಭಾಷೆ ಮಾತಾಡ್ತಾ ಇದೆ? ವಿಚ್ ಇಸ್ ದ ಲ್ಯಾಂಗ್ವೇಜ್ ಇಸ್ ಟಾಕಿಂಗ್? ಪ್ರಾಕೃತ ಭಾಷೆ, ಪಿಶಾಚ ಭಾಷೆ, ಸಿರ್ಫ್ ಪ್ರಾಕೃತ ಲ್ಯಾಂಗ್ವೇಜ್ ಆರ್ ಅ ಡಿಮನ್ ಲ್ಯಾಂಗ್ವೇಜ್? ರೇಗಿ ಮಂತ್ರಿಯ ಕಡೆಗೆ ಏನಿದರ ಅರ್ಥ ಅಂತ ಕೇಳ್ತಾನೆ ರಾಜ ವಿಲಾಸ್ ಮಂತ್ರಿ, ಏನಿದರ ಅರ್ಥ? ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್? ವಂದಿಗಳು ಅಲ್ಲಿರೋರೆಲ್ಲ ಹೇಳ್ತಾರೆ. ಮಂತ್ರಿ ಸನ್ನೆ ಮಾಡಲು ಗಪ್ಪನೆ ಬಾಯಿ ಮುಚ್ಚುವರು. ದೇ ವರ್ ಅಬೌಟ್ ಟು ಟೆಲ್. ಮಂತ್ರಿ ಸನ್ನೆ ಮಾಡ್ತಾನೆ ಹಿಂಗೆ. ಸೊ ದೇ ವಿಲ್ ಜಸ್ಟ್ ಶಟ್ ದೇರ್ ಮೌತ್, ದೇ ವೋಂಟ್ ಟಾಕ್. ಮಂತ್ರಿ ರಾಜಾದಿರಾಜ, ಇದೊಂದು ಗಿಳಿಮರಿ. ಮಂತ್ರಿ ವಿಲ್ ಟೆಲ್ ದಿಸ್ ಇಸ್ ಅ ಪ್ಯಾರೆಟ್. ಕಾಡು ಜಾತಿ ಇಸ್ ಅ ವೈಲ್ಡ್ ಪ್ಯಾರೆಟ್. ಅನಾಗರಿಕ, ಅನ್ಸಿವಿಲೈಸ್ಡ್. ವಸಂತ ಕಾಲಕ್ಕೆ ಮದ ಹತ್ತಿ ರಾಜತೋಟಕ್ಕೆ ನುಗ್ಗಿ ಹಣ್ಣು ಹಂಪಲುಗಳನ್ನು ನಾಶಪಡಿಸಿದೆ. ಬಿಕಾಸ್ ಇಸ್ ಅ ಸೀಸನ್ ವೇರ್ ದ ಫ್ರೂಟ್ಸ್ ವಿಲ್ ಗ್ರೋ. ದಿಸ್ ಹ್ಯಾಸ್ ಬಿಕಮ್ ಅ ಮ್ಯಾಡ್ ಅಬೌಟ್ ದ ಫ್ರೂಟ್ಸ್ ಅಂಡ್ ದೇ ಹ್ಯಾವ್ ಕಮ್ ಟು ದ ರಾಜನ ತೋಟ. ದೇ ಹ್ಯಾವ್ ಕಮ್ ಟು ದ ಗಾರ್ಡನ್ ಆಫ್ ದ ರಾಜ ಅಂಡ್ ದೇ ಹ್ಯಾವ್ ಸ್ಪಾಯ್ಲ್ಡ್ ಇಟ್ ಅಂತ ಹೇಳ್ತಾನೆ. ಯಾರು? ಮಂತ್ರಿ ವಿಲ್ ಟೆಲ್. ರಾಜ, ಇದಕ್ಕೆ ಮಾತು ಬರುತ್ತದೆಯೇ? ಡಸ್ ಇಟ್ ಕ್ಯಾನ್ ಟಾಕ್? ಇಲ್ಲ. ಹಾಡು ಬರುತ್ತದೆಯೇ? ಕ್ಯಾನ್ ಸಿಂಗ್? ಇಲ್ಲ. ಓದು ಬರುತ್ತದೆಯೇ? ಕ್ಯಾನ್ ರೀಡ್? ಇಲ್ಲ. ನೃತ್ಯ ಬರುತ್ತದೆಯೇ? ಕ್ಯಾನ್ ಡ್ಯಾನ್ಸ್? ಇಲ್ಲ. ತರ್ಕ, ಶಾಸ್ತ್ರ, ಪುರಾಣ, ವ್ಯಾಕರಣ, ಈಸ್ ಆಸ್ಕಿಂಗ್ ಫಿಲಾಸಫಿ, ಗ್ರಾಮರ್, ಇದೆಲ್ಲ ಬರುತ್ತಾ ಅಂತ ಫಾರ್ ಅ ಗಿಳಿ. ಬರುತ್ತಾ? ಇಲ್ಲ, ಯಾವುದೂ ಇಲ್ಲ. ಮತ್ತೇನು ಬರುತ್ತೆ? ಜೀವನವೆಲ್ಲ ಏನು ಮಾಡುತ್ತೆ? ವಾಟ್ ಎಲ್ಸ್ ಇಟ್ ನೋಸ್? ವಾಟ್ ಇಟ್ ವಿಲ್ ಡೂ ದ ಹೋಲ್ ಲೈಫ್? ಗಿಳಿಮರಿ ಮಂತ್ರಿ, ಮಹಾಪ್ರಭು, ಈ ಗಿಳಿ ಅರಣ್ಯವಾಸಿ. ದಿಸ್ ಲೀವ್ಸ್ ಇನ್ ಅ ಫಾರೆಸ್ಟ್. ನಿರಕ್ಷಕರ ಕುಕ್ಷಿ, ತೀರಾ ಅಸಂಸ್ಕೃತ. ಸಂಗೀತವಿಲ್ಲ, ನೃತ್ಯವಿಲ್ಲ, ಗದ್ಯ ಪದ್ಯದ ಭೇದವಿಲ್ಲ, 1-2 ಮಗ್ಗಿ ಕೂಡ ಬರೋದಿಲ್ಲ. ಇದಕ್ಕೆ ಬರೋದು ಒಂದೇ ಗಿಡ ಮರ ಹತ್ತಿ ಕೊಂಬೆ ಮುರಿದು ಹಣ್ಣು ತಿನ್ನೋದು, ಉದುರಿಸೋದು, ಆಮೇಲೆ ಟೇಮ್ ಟೇಮ್ ಅನ್ನೋದು. ಸೊ ಏನು ಹೇಳ್ತಾನೆ ಅವನು? ದ ಮಂತ್ರಿ ವಿಲ್ ಟೆಲ್ ದಿಸ್ ಗಿಳಿಮರಿ ಡಸನ್ ನೋ ಎನಿಥಿಂಗ್. ಇದಕ್ಕೇನು ಗೊತ್ತಿಲ್ಲ. ಇದು ಅಸಂಸ್ಕೃತ, ಅಂದರೆ ಇದು ವಿದ್ಯೆ ಕಲ್ತಿಲ್ಲ. ದಿಸ್ ಹ್ಯಾಸ್ ನಾಟ್ ಲರ್ನ್ ಎನಿಥಿಂಗ್. ಅದಕ್ಕೆ ಹಾಡಕ್ಕೆ ಬರಲ್ಲ, ಡ್ಯಾನ್ಸ್ ಮಾಡಕ್ಕೆ ಬರಲ್ಲ, ಅದಕ್ಕೆ ಗದ್ಯ ಲೆಸನ್ ಅಂದ್ರೇನು, ಪೊಯಮ್ ಅಂದ್ರೇನು, ವ್ಯಾಕರಣ ಅಂದ್ರೇನು ಏನೂ ಗೊತ್ತಿಲ್ಲ. ದಿಸ್ ನೋಸ್ ಓನ್ಲಿ ಒನ್ ಥಿಂಗ್, ದಟ್ ಇಸ್ ಅ ಟೇಮ್ ಟೇಮ್. ಮಂತ್ರಿ ಆಗನ್ನೋದು. ರಾಜ, ಪಾಪ. ಅಲ್ಲಿರೋರೆಲ್ಲ ಹೇಳ್ತಾರೆ, ಅಯ್ಯೋ ಪಾಪ ಅಂತ ಹೇಳ್ತಾರೆ. ಗಿಳಿಮರಿ ಟೇಮ್ ಟೇಮ್. ರಾಜ, ಛೀ, ಬರೇ ಹಣ್ಣು ತಿನ್ನೋದೊಂದೇ ಗೊತ್ತೇ ನಿನಗೆ? ಡು ಯು ನೋ ಓನ್ಲಿ ಟು ಈಟ್ ಫ್ರೂಟ್? ಮಹಾವಾಚಾಳ, ನಗರೋದ್ಯಾನದಲ್ಲಿ ಬಂದು ಹಣ್ಣು ತಿನ್ನೋದು ಮಾತ್ರ ಗೊತ್ತೇ ಮಂದಿ ಮಾಗದರೆ? ಹಿ ವಿಲ್ ಟೆಲ್, ಯು ನೋ ಓನ್ಲಿ ಟು ಈಟ್ ಫ್ರೂಟ್, ದಟ್ ಯು ಆರ್ ಕಮಿಂಗ್ ಟು ದ ರಾಜನ ಉದ್ಯಾನ ಅಂಡ್ ಈಟಿಂಗ್ ದ ಫುಡ್ ಅಂತ ಹೇಳ್ತಾನೆ.
ದೆನ್ ಈ ವಿಲ್ ಟೆಲ್ ವಂದಿಮಾಗದರೆ ಅಂದರೆ ಅಲ್ಲಿ ಯಾರ್ಯಾರು ಇರ್ತಾರೋ ಅವ್ರಿಗೆಲ್ಲ ಹೇಳ್ತಾನೆ. ಮಹಾಕರುಣಾಳು ವಂದಿಗಳು ಹೇಳ್ತಾರೆ. ಮಹಾಕರುಣಾಳು ಖಗಮೃಗ ಕೃಪಾಳು ಗೀಳಮರ ದಯಾಳು ವಿದ್ಯಾವಸಂತ ಪ್ರಜ್ಞಾವದಾವಿ ಕಣಕಣಕು ವಿದ್ಯಾದಾನಿ ವಾಚಾಳ ಪುರಾಧೀಶ್ವರ ರಾಜಾದಿರಾಜ ರಾಜ ಮಾರ್ತಾಂಡ ಏನದು ದಯಾ ಅಂತ ಹೇಳ್ತಾರೆ, ಶುರು ಮಾಡ್ತಾರೆ. ಅದಕ್ಕೆ ರಾಜ ಹೇಳ್ತಾನೆ, ಈ ಸಭ್ಯ ಸುಶಿಕ್ಷಿತ ಅಂದರೆ ಇದೊಂದು ತುಂಬ ಎಜುಕೇಟೆಡ್ ಪಾಲಿಶ್ಡ್ ಅಂಡ್ ನಾಗರಿಕ ರಾಜ್ಯದಲ್ಲಿ ಇನ್ ದಿಸ್ ಸ್ಟೇಟ್ ಇನ್ ದಿಸ್ ರೀಜನ್ ಈ ಅನಾಗರಿಕ ಪಕ್ಷಿ ಹೌ ಕಮ್ ಇಸ್ ದಿಸ್ ಅನ್ಸಿವಿಲೈಸ್ಡ್ ಬರ್ಡ್ ಅಂತ ಕೇಳ್ತಾನೆ. ಹೌ ಕ್ಯಾನ್ ಯು ವಿ ಸಿವಿಲೈಸ್ ದ ಬರ್ಡ್? ಹೌ ಕ್ಯಾನ್ ವಿ ಟೀಚ್ ದ ಬರ್ಡ್ಸ್? ಅದಕ್ಕೆ ಹೇಳ್ಕೊಡೋಕ್ಕಾಗುತ್ತೆ? ಕ್ಯಾನ್ ವಿ ಟೀಚ್ ABCD? ದಟ್ ಈಸ್ ನಾಟ್ ದೇರ್ ರೂಟೀನ್, ದಟ್ ಈಸ್ ನಾಟ್ ದೇರ್ ಬಿಹೇವಿಯರ್ ಅಲ್ವಾ. ರಾಜ ತೋಟದಲ್ಲಿ ನಿರಕ್ಷಕರ ಕುಕ್ಷಿ, ರಾಜನ ತೋಟದಲ್ಲಿ ನಿರಕ್ಷಕರ ಕುಕ್ಷಿ. ಮತ್ತೆ ಇದಕ್ಕೆ ನೀವೇ ಸಾಕ್ಷಿ, ಯು ಆರ್ ಆಲ್ ವಿಟ್ನೆಸ್ ಫಾರ್ ದಿಸ್. ಮಂತ್ರಿ, ಈ ಅಸಭ್ಯ ಪಕ್ಷಿಯನ್ನು ರಾಜಶಾಲೆಗೆ ಸೇರಿಸತಕ್ಕದ್ದು. ಅಡ್ಮಿಟ್ ದಿಸ್ ಟು ದ ಸ್ಕೂಲ್, ರಾಜನ ಸ್ಕೂಲ್, ದ ಕಿಂಗ್ ಆಫ್ ಸ್ಕೂಲ್, ದ ಕಿಂಗ್ಸ್ ಸ್ಕೂಲ್. ರಾಜಾಧ್ಯಾಪಕರಿಂದ, ರಾಜನ ಅಧ್ಯಾಪಕರಿಂದ ಇದಕ್ಕೆ ಶಿಕ್ಷಣ ಕೊಡಿಸು. ರಾಜರ ಅಧ್ಯಾಪಕರಿಂದ ಇದಕ್ಕೆ ಶಿಕ್ಷಣ ಕೊಡಿಸು. ಟೀಚ್ ಹೆಮ್. ಈ ಅನಾಗರಿಕ ಶುಕಪಕ್ಷಿಯ ಆದಿಮ ಪ್ರವೃತ್ತಿಗಳನ್ನು ಸುಧಾರಿಸಿ ಆಧುನಿಕ ಮಾಡತಕ್ಕದ್ದು. ಸೊ ದೇ ಆರ್ ನೌ ಅಡ್ವಾನ್ಸಿಂಗ್ ದಿಸ್ ಬರ್ಡ್. ಓಕೆನಾ? ಮಂತ್ರಿ, ಅಪ್ಪಣೆ ಪ್ರಭು. ರಾಜ, ಇದು ಸಭ್ಯತೆ ಕಲೀಲಿ. ಲೆಟ್ ಇಟ್ ಲರ್ನ್ ದ ಸಭ್ಯತೆ, ಮ್ಯಾನರ್ಸ್. ಕಾಡುತನ ಮರೆಯಲಿ. ಇಟ್ ಹ್ಯಾಸ್ ಟು ಫರ್ಗೆಟ್ ದ ವೈಲ್ಡ್, ಇಟ್ ಹ್ಯಾಸ್ ಟು ಫರ್ಗೆಟ್ ದ ಫಾರೆಸ್ಟ್. ಹೌ ಕ್ರೂಯಲ್ ದ ಥಾಟ್ ಆಫ್ ದ ರಾಜ ಅಲ್ವಾ. ಶಾಸ್ತ್ರ ವ್ಯಾಕರಣ ಕಲಿತು ಸುಶಿಕ್ಷಿತವಾಗಲಿ. Let it become educated after learning the grammar and shastra, the purana and all. ತಾನು ಸುಸಂಸ್ಕೃತನಾಗಿ ಕಾಡಿನ ಉಳಿದ ಶುಕ ಪಕ್ಷಿಗಳನ್ನು ಸಭ್ಯ ಮಾಡಲಿ. ಲೆಟ್ ಇಟ್ ಬಿಕಮ್ ಅ ವೆರಿ ಬಿಹೇವಿಯರ್ಡ್ ಆ್ಯಂಡ್ ವೆಲ್ ಮ್ಯಾನರ್ಡ್ ಆ್ಯಂಡ್ ಲೆಟ್ ಆಲ್ಸೋ ಚೇಂಜ್ ದ ಅದರ್ ಬರ್ಡ್ಸ್ ಆಲ್ಸೋ. ಶುಕ ಪಕ್ಷಿಗಳು ಅಂದರೆ ಗಿಳಿಗಳು. ಅಪ್ಪಣೆ ಪ್ರಭು ಅಂತಾನೆ ಮಂತ್ರಿ. ಅಳಿಯ ಸನ್ ಇನ್ ಲಾ ಮಾತಾಡ್ತಾನೆ. ಮಹಾರಾಜ, ರಾಜಮಾವ, ನನ್ನದೊಂದು ನಮ್ರ ನಿವೇದನೆ, ಹಂಬಲ್ ರಿಕ್ವೆಸ್ಟ್. ಇದನ್ನು ರಾಜಶಾಲೆಗೆ ಸೇರಿಸುವ ಮೊದಲು ಒಂದು ಮುಖ್ಯ ತಥ್ಯವನ್ನು ಕಂಡುಹಿಡಿಯಬೇಕು. ಸೊ ಬಿಫೋರ್ ಅಡ್ಮಿಟಿಂಗ್ ದಿಸ್ ಇನ್ ಟು ದ ಸ್ಕೂಲ್ ವಿ ಹ್ಯಾವ್ ಟು ಫೈಂಡ್ ಔಟ್ ಒನ್ ಟ್ರುತ್ ಅಂಡ್ ಫ್ಯಾಕ್ಟ್. ಏನು? ಇದರ ಸಭ್ಯತೆಗೆ ಮತ್ತು ಅವಿದ್ಯೆಗೆ ಮೂಲ ಕಾರಣ ಕಂಡುಹಿಡಿಯಬೇಕು. ಹೌ ಕಮ್ ದಿಸ್ ಇಸ್ ಸೋ ಅನ್ಮ್ಯಾನರ್ಸ್ಡ್? ಮ್ಯಾನರ್ಸೇ ಇಲ್ಲದೆ ಇದೆ. ಹೌ ಕಮ್ ದಿಸ್ ಇಸ್ ನಾಟ್ ಅನ್ಎಜುಕೇಟೆಡ್? ಫಾರ್ ದಿಸ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ರೀಸನ್ ಅಂತ ಹೇಳ್ತಾನೆ. ಯಾರು? ಮಾವ ಹೇಳ್ತಾನೆ, ಅಳಿಯ ಹೇಳ್ತಾನೆ. ಯಾರ ಹತ್ರ? ರಾಜನಿಗೆ ಹೇಳ್ತಾನೆ. ಈ ಗಿಳಿ ಮರಿ ತಿನ್ನೋದೇನು? ವಾಟ್ ಇಟ್ ವಿಲ್ ಈಟ್, ವಾಟ್ ಇಟ್ ವಿಲ್ ಡ್ರಿಂಕ್, ಕುಡಿಯೋದೇನು, ಇದರ ಆವರಣ ಎಂಥದ್ದು, ಹೌ ಇಸ್ ದ ಸರೌಂಡಿಂಗ್, ಇದು ಇರೋದೆಲ್ಲಿ, ಹಾರೋದೆಲ್ಲಿ, ವೇರ್ ಇಟ್ ಈಸ್ ಸ್ಟೇಯಿಂಗ್, ವೇರ್ ಇಟ್ ವಿಲ್ ಫ್ಲೈ, ಇದರ ರೆಕ್ಕೆ ಪುಕ್ಕಗಳ ಕೊಕ್ಕುಗಳ ಉದ್ದಗಳೆಷ್ಟು, ಭಾರವೆಷ್ಟು, ಈ ಅಂಶಗಳ ಬಗ್ಗೆ ದೀರ್ಘ ಸಂಶೋಧನೆ ನಡೆಯಬೇಕು. ದೀರ್ಘ ಸಂಶೋಧನೆ ಅಂದರೆ ರಿಸರ್ಚ್ ಮಾಡಬೇಕು. ವಿ ನೀಡ್ ಟು ರಿಸರ್ಚ್ ಹೌ ಇಟ್ ಈಸ್, ಹೌ ಮಚ್ ವೇಟ್ ಇಟ್ ಈಸ್, ಹೌ ಇಟ್ ಈಸ್ ಫ್ಲೈಯಿಂಗ್, ಹೌ ವಿಲ್ ಇಟ್ ಫ್ಲೈ, ಹೌ ಆರ್ ಇಟ್ಸ್ ವಿಂಗ್ಸ್ ಎಲ್ಲ ನಾವು ರಿಸರ್ಚ್ ಮಾಡಬೇಕು ಅಂತ ಹೇಳ್ತಾನೆ. ಮಹಾಪ್ರಭು, ದ ಮಂತ್ರಿ ವಿಲ್ ಟೆಲ್, ಜಸ್ಟ್ ಅ ಮಿನಿಟ್. ಯುವರಾಜ, ಅಳಿಯ ದೇವರು ಮಹಾ ಪ್ರತಿಭಾಶಾಲಿಗಳು. He will tell, he is very intelligent, he is very talented. ದೇಶಕೋಶ ಸುತ್ತಿ ಬಂದವರು, he has gone everywhere in the world. ವಿದೇಶಗಳಿಂದ ಪದವಿ ಹೊತ್ತು ತಂದವರು, he has got the university grades from the foreign. ಕಾಬೋಜ ದೇಶದಲ್ಲಿ, in the ದೇಶ called ಕಾಬೋಜ ದೇಶ, he has done the ಪ್ರಾಣಿ ಶಾಸ್ತ್ರ and ಪಕ್ಷಿ ಶಾಸ್ತ್ರ ಪಾರಂಗತರಾಗದವರು. he is an expert of the ಪ್ರಾಣಿ ಶಾಸ್ತ್ರ ಅಂಡ್ ಪಕ್ಷಿ ಶಾಸ್ತ್ರ. ದನಿ ತಗ್ಗಿಸಿ ಸದ್ಯ ನಿರುದ್ಯೋಗಿಗಳು. he also tell he is now unemployed also. ಅದಕ್ಕೆ ಒಂದು ವಿನಂತಿ, ಅಳಿಯ ರಾಜರಿಗೆ ಶುಕ ಶಿಕ್ಷಣದ ಭಾರವನ್ನು ವಹಿಸಿ ಬಿಡಬಹುದು. ಯು ಕ್ಯಾನ್ ಲೀವ್ ದಿಸ್ ಎಜುಕೇಶನ್
ಪ್ಲಾನ್ ಎಜುಕೇಶನ್ ರೆಸ್ಪಾನ್ಸಿಬಿಲಿಟಿ ಟು ಯುವರ್ ಸನ್ ಇನ್ ಲಾ ಅಂತ ಹೇಳ್ತಾನೆ ಮಂತ್ರಿ. ಯಾರಿಗೆ? ರಾಜನಿಗೆ. ರಾಜ, ವಿನಂತಿಯನ್ನು ಸ್ವೀಕರಿಸಿದ್ದೇನೆ. ಐ ಹ್ಯಾವ್ ಅಕ್ಸೆಪ್ಟೆಡ್ ದ ರಿಕ್ವೆಸ್ಟ್. ಅಳಿಯ ರಾಜ, ಇವತ್ತಿನಿಂದ ನೀನು ಶುಕ ಶಿಕ್ಷಣದ ಮಂತ್ರಿ. ಫ್ರಮ್ ಟುಡೇ ಯು ಆರ್ ಶುಕ ಶಿಕ್ಷಣದ ಮಂತ್ರಿ. ಯಾರು ಶುಕ ಶಿಕ್ಷಣದ ಮಂತ್ರಿ? ಹೂ ಇಸ್ ದ ಶುಕ ಶಿಕ್ಷಣದ ಮಂತ್ರಿ? ಅಳಿಯ ಇಸ್ ದ ಶುಕ ಶಿಕ್ಷಣದ ಮಂತ್ರಿ. ಶುಕ ಶಿಕ್ಷಣ ಇಸ್ ದ ಗಿಳಿಗೆ ಶಿಕ್ಷಣ ಕೊಡೋದು, ಗಿಳಿಗೆ ಎಜುಕೇಟ್ ಮಾಡೋದು. ದಟ್ ಈಸ್ ಅ ಶುಕ ಶಿಕ್ಷಣ. ಅಳಿಯ, ಮಹಾರಾಜ, ರಾಜಮಾವ, ಇನ್ನೊಂದು ವಸಂತ ಬರುವುದರೊಳಗಾಗಿ ಈ ಕಾಡುಗಿಳಿ ತನ್ನ ವನ್ಯ ವ್ಯವಹಾರಗಳನ್ನು ಮರೆತಿರಬೇಕು. ಬಿಫೋರ್ ದ ನೆಕ್ಸ್ಟ್ ವಸಂತ ಕಾಲ, ನೆಕ್ಸ್ಟ್ ಆಟಮ್ ಸೀಸನ್, ದಿಸ್ ಪ್ಯಾರೆಟ್ ಹ್ಯಾಸ್ ಟು ಫರ್ಗೆಟ್ ಇಸ್ ವೈಲ್ಡ್. ಸೋ ಬ್ಯಾಡ್. ಸಭ್ಯ, ಸುಶಿಕ್ಷಿತ, ಸುಸಂಸ್ಕೃತವಾಗಿರಬೇಕು. ಸೊ ಫಾರ್ ದೆಮ್ ಸೆಲ್ಫ್, ಅಕಾರ್ಡಿಂಗ್ ಟು ದೆಮ್, ದ ಪ್ಯಾರೆಟ್ ಇಸ್ ನಾಟ್ ಎಜುಕೇಟೆಡ್, is not cultured. So after after catching that, they are making it, they will going to make it educated. They are going to make it cultured. They are going to teach the manners for the parrot. ಇದಕ್ಕಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ಶುಕ ಅಧ್ಯಯನ ಸಂಸ್ಥೆಯನ್ನು ಸ್ಥಾಪಿಸಬೇಕು. ಸೊ ಈಸ್ ಆಸ್ಕಿಂಗ್, ಸೊ ಇದಕ್ಕೋಸ್ಕರ, ಬಿಕಾಸ್ ಆಫ್ ದಿಸ್ ರೀಸನ್ ಯು ಹ್ಯಾವ್ ಟು ಫೈಂಡ್ ಔಟ್, ಯು ಹ್ಯಾವ್ ಟು ಫಾರ್ಮ್ ಅ ಕಂಪನಿ ಆರ್ ಕಮಿಟಿ ಫಾರ್ ದಿಸ್ ಅಂತ ಹೇಳ್ತಾನೆ. ರಾಜ, ನಿನ್ನ ಕಾರ್ಯದಲ್ಲಿ ಜಯವಾಗಲಿ. ಹ್ಯಾವ್ ಅ ವಿಕ್ಟ್ರಿ. ಮಂತ್ರಿ, ಡಂಗುರ ಹೊಡೆಯಿಸು. ಮಂತ್ರಿ, ಡಂಗುರ ಹೊಡೆಸು. ಟೆಲ್ ಟು ಎವ್ರಿ ಒನ್. ರಾಜ್ಯದ ಮೂಲೆ ಮೂಲಿ ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಾಗಲಿ, ಅಲ್ಪವಾದ ಒಂದು ಪಕ್ಷಿ ಶಿಕ್ಷಣದಲ್ಲೂ ರಾಜರ ಆಸಕ್ತಿ ಎಷ್ಟಿದೆ ಎನ್ನುವುದು. ಲೆಟ್ ಎವ್ರಿ ಸಿಟಿಸನ್ ನೋ ಹೌ ಗುಡ್ ದಿಸ್ ರಾಜ ಇಸ್. ಈಸ್ ಆಲ್ಸೋ ಕನ್ಸರ್ನ್ಡ್ ಅಬೌಟ್ ದ ಎಜುಕೇಶನ್ ಫಾರ್ ದ ಬರ್ಡ್ಸ್ ಅಂತ. ಲೆಟ್ ದಮ್ ನೋ how well managed the Raja is ಅಂತ he is thinking. This Raja is thinking. ನಮ್ಮ ಪುತ್ರಿಯು ಸಂತುಷ್ಟಳಾಗಲಿ. My daughter will also become very happy because the ಅಳಿಯ ರಾಜ has become ಸುಶಿಕ್ಷಣ ಮಂತ್ರಿ. ಅರ್ಥ ಆಯ್ತಾ? ರಾಜವಂದಿಗಳ ಕಡೆ ನೋಡುತ್ತಾನೆ. He will look at the ರಾಜವಂದಿಗಳು, the people who stand there and they will tell Bo Parak for the Raja. They start now. Again ಪುನಃ ಪರಾಕ್ ಹೇಳುತ್ತಾ ನಿರ್ಗಮಿಸುತ್ತಾರೆ. ಅಗೇನ್ ದೇ ಸ್ಟಾರ್ಟ್ ಪರಾಕ್ ಅಂಡ್ ದೇ ಜಸ್ಟ್ ಲೀವ್. ನಿರ್ಗಮನ ಇಸ್ ಅ ಲೀವ್. ಸೊ ದಿಸ್ ಇಸ್ ಅಬೌಟ್ ದ ಸ್ಟೋರಿ ಪಂಜರ ಶಾಲೆ. ಇಟ್ಸ್ ಅ ವೆರಿ ಸಿಂಪಲ್ ಸ್ಟೋರಿ, ಬಟ್ ಸ್ವಲ್ಪ ಡಿಫಿಕಲ್ಟ್ ವರ್ಡ್ಸ್ ಇರೋದ್ರಿಂದ ದಟ್ ಮೈಟ್ ಬಿಕಮ್ ಲಿಟಲ್ ಡಿಫಿಕಲ್ಟ್ ಫಾರ್ ಯು. ಓಕೆ, ಇಲ್ಲಿ ಏನಿದೆ? ಯು ಹ್ಯಾವ್ ಅ ಸೈನಿಕ 1, ಸೈನಿಕ 2, ಯು ಹ್ಯಾವ್ ಅ ಗಿಳಿ, ಯು ಹ್ಯಾವ್ ಅ ರಾಜ, ಯು ಹ್ಯಾವ್ ಅ ಮಂತ್ರಿ, ಯು ಹ್ಯಾವ್ ಅ ಅಳಿಯ. I'm really sorry. You have a ಅಳಿಯ, you have a ವಂದಿಗಳು. All these are the characters. Next ಪೇಜಿಗೆ ಬನ್ನಿ, ವಿಲ್ ಡೂ ದ ಎಕ್ಸರ್ಸೈಸ್. ಫಸ್ಟ್ ಏನಿದೆ? ಪದಗಳ ಅರ್ಥ. ಪದಗಳ ಅರ್ಥ ಅಂದರೆ ಮೀನಿಂಗ್ಸ್. ಅಭ್ಯಾಸ. ಪದಗಳ ಅರ್ಥ ಯು ಹ್ಯಾವ್ ಟು ರೈಟ್ ಅಂಡ್ ಪ್ರಾಕ್ಟೀಸ್ ಮಕ್ಕಳೇ. ಲರ್ನ್ ದ ವೊಕ್ಯಾಬುಲರಿ. ಸೊ ಫಾರ್ ಲರ್ನಿಂಗ್ ದ ವೊಕ್ಯಾಬುಲರಿ ಯು ಹ್ಯಾವ್ ಟು ರೈಟ್ ಅಂಡ್ ಪ್ರಾಕ್ಟೀಸ್. ಅರ್ಥ ಆಯ್ತಾ? ನೆಕ್ಸ್ಟ್ ಒನ್ ಬನ್ನಿ. ಅಭ್ಯಾಸ ಇಸ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಆನ್ಸರ್ ದ ಬಿಲೋ ಕ್ವೆಶನ್ಸ್. ಸೊ ಐ ವಿಲ್ ಟೆಲ್ ಯು ಓನ್ಲಿ ದ ಮೀನಿಂಗ್ ಆಫ್ ದ ಕ್ವೆಶನ್. ಆನ್ಸರ್ ನೀವೇ ಬರೀಬೇಕು. ಗಿಳಿಮರಿಯು ಏನನ್ನು ತಿನ್ನಲು ತನ್ನ ಬಳಗವನ್ನು ಕರೆಯಿತು? ಟು ಈಟ್ ವಾಟ್ ದ ಗಿಳಿಮರಿ ಕಾಲ್ಡ್ ಎಸ್ ಫ್ಯಾಮಿಲಿ. ಮಂತ್ರಿಯ ಪ್ರಕಾರ ಗಿಳಿಮರಿಗೆ ಏನೇನು ಬರುವುದಿಲ್ಲ. ವಾಟ್ ಅಂಡ್ ಆಲ್ ದ ಗಿಳಿ ಡಸನ್ ನೋ ಆಸ್ ಪರ್ ದ ಮಂತ್ರಿ. ಜಸ್ಟ್ ರೈಟ್ ಇಟ್, ಪುಟ್ ಇಟ್. ರಾಜನು ಗಿಳಿಮರಿಯನ್ನು ಯಾವ ಶಾಲೆಗೆ ಸೇರಿಸಲು ಆದೇಶ ನೀಡಿದನು? To which school he wanted it to join? ಶುಕ ಶಿಕ್ಷಣ. ರಾಜನು ಯಾರನ್ನು ಶುಕ ಶಿಕ್ಷಣ ಮಂತ್ರಿಯನ್ನಾಗಿ ನೇಮಿಸಿದನು? ಯಾರನ್ನ ಮಾಡ್ತಾನೆ? ಅಳಿಯ. ರಾಜನು ಗಿಳಿಮರಿಗೆ ಏನನ್ನು ಕಲಿಸಬೇಕು ಎಂದು ಹೇಳಿದನು? ವಾಟ್ ದ ರಾಜ ಟೋಲ್ಡ್ ಟು ಟೀಚ್ ದ ಗಿಳಿಮರಿ. ಏನ್ ಹೇಳ್ತಾನೆ? ಏನ್ ಕಲಿಸ್ಕೊಡ್ಬೇಕು ಅಂತ ಹೇಳ್ತಾನೆ? he will ask to teach ಶುಕ ಶಿಕ್ಷಣ. ಸಭ್ಯ, ಸುಶಿಕ್ಷಿತ, ಸಂಸ್ಕೃತಿ. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 2 to 3 ಸೆಂಟೆನ್ಸ್. ಗಿಳಿಮರಿಯ ಬಗ್ಗೆಗೆ ಮಂತ್ರಿಯು ರಾಜನಿಗೆ ಏನು ಹೇಳಿದನು? ವಾಟ್ ಇಸ್ ದ ಮಿನಿಸ್ಟರ್ ಟೋಲ್ಡ್ ಟು ಮಂತ್ರಿ ಅಬೌಟ್ ದ ಗಿಳಿಮರಿ. ರಾಜನು ಗಿಳಿಮರಿಗೆ ಏನು ಮಾಡುವಂತೆ ಮಂತ್ರಿಗೆ ಹೇಳುವನು? ವಾಟ್ ಡಿಡ್ ರಾಜ ಟೆಲ್ ಟು ಮಂತ್ರಿ ಟು ಡೂ ವಿತ್ ದ ಗಿಳಿಮರಿ. ಗಿಳಿಮರಿ ಏನೇನು ಕಲಿಯಬೇಕು ಎಂದು ರಾಜ ಹೇಳುವನು? ವಾಟ್ ಅಂಡ್ ಆಲ್ ದ ಗಿಳಿಮರಿ ಹ್ಯಾಸ್ ಟು ಲರ್ನ್. ವಾಟ್ ಅಂಡ್ ಆಲ್ ದ ಥಿಂಗ್ಸ್ ದ ರಾಜ ವಿಲ್ ಟೆಲ್. ಮೇಕ್ ಅ ಲಿಸ್ಟ್ ಆಫ್ ಇಟ್. ರಾಜನ ಅಳಿಯನು ಏನೆಂದು ನಿವೇದನೆ ಮಾಡಿದನು? ವಾಟ್ ವಾಸ್ ದ ರಿಕ್ವೆಸ್ಟ್ ಫ್ರಮ್ ದ ರಾಜ ಸನ್ ಇನ್ ಲಾ, ದ ಅಳಿಯ.
ಮಂತ್ರಿಯು ರಾಜನ ಅಳಿಯನ ಬಗೆಗೆ ಹೇಳಿದ ಮಾತುಗಳಾವುವು? ವಾಟ್ ಇಸ್ ದ ಮಂತ್ರಿ ಟೆಲ್ ಅಬೌಟ್ ದ ರಾಜನ ಸನ್ ಇನ್ ಲಾ? ಅಳಿಯನ ಬಗ್ಗೆ ಏನು ಹೇಳ್ತಾನೆ? ಅರ್ಥ ಆಯ್ತಾ? ನೆಕ್ಸ್ಟ್ ಒನ್, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ತುಂಬಿರಿ. ಸೊ ದಿಸ್ ಒನ್ ಐ ರಿಕ್ವೆಸ್ಟ್ ಯು ಟು ಡೂ ದಿಸ್. ಸೊ ಪಾಠ ಓದಿ ಫಿಲ್ ಅಪ್ ದ ಬ್ಲಾಂಕ್ಸ್ ಕಂಪ್ಲೀಟ್ ಮಾಡಿ. ಓಕೆ ಮಕ್ಕಳೇ, ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಯು ಹ್ಯಾವ್ ಅ ವ್ಯಾಕರಣ ಮಾಹಿತಿ. ವ್ಯಾಕರಣ ಪ್ರತ್ಯಯ. ಪ್ರತ್ಯಯ ಐ ವಿಲ್ ಬಿ ಡೂಯಿಂಗ್ ಇಟ್ ಸಪ್ರೇಟ್ಲಿ, ಸೊ ಪ್ಲೀಸ್ ವಾಚ್ ದ ವಿಡಿಯೋ. ಪ್ರತ್ಯಯ ವಿಡಿಯೋ ಸಪ್ರೇಟ್ ಆಗಿ ಬರುತ್ತೆ. ವೆರಿ ಸೂನ್ ಇಟ್ ವಿಲ್ ಬಿ ಅಪ್ಲೋಡೆಡ್. ಸೊ ಪ್ಲೀಸ್ ವಾಚ್ ದ ಪ್ರತ್ಯಯ ವಿಡಿಯೋ. ಐ ವೋಂಟ್ ಬಿ ಡೂಯಿಂಗ್ ಇಟ್ ಹಿಯರ್. ಐ ವಿಲ್ ಗಿವ್ ಅ ಡೀಟೇಲ್ ಎಕ್ಸ್ಪ್ಲನೇಷನ್ ಆಫ್ ಅ ಪ್ರತ್ಯಯ ಇನ್ ದ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋ. So until then ನೀವೇನು ಮಾಡಬೇಕು, you should keep an eye on this channel so that whenever I upload the pratyaya, please learn quickly pratyaya, which is very 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 essential to do the frame the sentences. Okay na? So thank you so much makla. I hope you have enjoyed the Panjara Shale. So it's very nice drama. What you can do is you can make your friends online ali friends na call ಮಾಡಿ, give each character to of your friends, then enact this drama. So it will be very easy for you to remember this, the question answers and all. Okay na? So thank you so much for watching. If you have any doubts ಏನು ಮಾಡ್ತೀರಾ, ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, or ಮೇಲ್ ಬರೀರಿ yashasvikannadavani@gmail.com ಗೆ. ಓಕೆ, ಐ ಹೋಪ್ ಯು ಹ್ಯಾವ್ ಲೈಕ್ ದಿಸ್ ಲೆಸನ್. ಲೈಕ್ ಮಾಡಿದರೆ ದಯವಿಟ್ಟು, ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಆಲ್ವೇಸ್ ನಾಲೆಜ್ ಶೇರಿಂಗ್ ಈಸ್ ಆಲ್ವೇಸ್ ದ ಬೆಸ್ಟ್ ಒನ್. Okay, so thank you so much, and if you have not yet subscribed, immediate ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ. ಯು ಹ್ಯಾವ್ ಅ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಯು ವಿಲ್ ಗೆಟ್ ಅ ನೋಟಿಫಿಕೇಶನ್ ಆಸ್ ಅಂಡ್ ವೆನ್ ಐ ಅಪ್ಲೋಡ್ ದ ವಿಡಿಯೋ. ಸೊ ಪ್ಲೀಸ್ ವೇಟ್ ಫಾರ್ ದ ವಿಭಕ್ತಿ ಪ್ರತ್ಯಯ ವಿಡಿಯೋ. ಇಟ್ ವಿಲ್ ಬಿ ಅಪ್ಲೋಡೆಡ್ ವೆರಿ ಸೂನ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.